ಕುರಿಗಳನ್ನ ಕಾಪಾಡಿಕೊಳ್ಳೋಕೆ ನಮಗೆ ಬಂದೂಕು ಕೊಡಿ. ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದಿರುವ ಕುರಿಗಾಹಿಗಳು ಈಗ ರಕ್ಷಣೆಗಾಗಿ ಗನ್ ಕೇಳುವ ಪರಿಸ್ಥಿತಿ ಬಂದೊದಗಿದೆ. ಇದು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲ್ವರಾತಹಳ್ಳಿಯಲ್ಲಿ. ಕುರಿ ಮೇಯಿಸುವುದನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಈ ಬಡ ಜನರ ಬದುಕಿಗೆ ಈಗ ಬೀದಿ ನಾಯಿಗಳ ವಿಲನ್ ಆಗಿವೆ. 10 ರಿಂದ 15 ನಾಯಿಗಳು ಒಟ್ಟಿಗೆ ಮುಗಿಬಿದ್ದು ಕುರಿಗಳನ್ನ ಕಚ್ಚಿಕೊಳ್ಳುತ್ತಿವೆ. ಕಳೆದ 3 ತಿಂಗಳಲ್ಲಿ 20 ರಿಂದ 30 ಕುರಿಗಳು ಬಲಿಯಾಗಿವೆ. ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರೂ ಪ್ರಯೋಜನವಾಗ್ತಿಲ್ಲ. ಇನ್ನು ಗಾಯಗೊಂಡ ಕುರಿಗಳನ್ನ ಸಾದಲಿ ಪಶು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರೆ ಅಲ್ಲಿ ಆಸ್ಪತ್ರೆಗೆ ಬೀಗ ಬಿದ್ದಿರತ್ತೆ. ಅಧಿಕಾರಿಗಳ ಸುಳಿವೇ ಇರಲ್ಲ. ಅನಿವಾರ್ಯವಾಗಿ ಖಾಸಗಿಯವರಿಗೆ 300 ರಿಂದ 500 ರೂಪಾಯಿ ಕೊಟ್ಟು ಚಿಕಿತ್ಸೆ ಕೊಡಿಸಬೇಕಾದ ದುಸ್ಥಿತಿ ಬಂದಿದೆ. ಸಾಲ ಸೂಲ ಮಾಡಿ ತಂದ ಕುರಿಗಳು ಸಾಯುತ್ತಿವೆ. ಕುರಿಗಳಿಲ್ಲದಿದ್ದರೆ ನಾವು ಬೆಂಗಳೂರಿಗೆ ವಲಸೆ ಹೋಗಿ ವಾಚ್ಮ್ಯಾನ್ ಕೆಲಸ, ಗಾರೆ ಕೆಲಸ ಮಾಡ್ಬೇಕಾಗತ್ತೆ ಅಂತ ಕಣ್ಣೀರಿಡ್ತಿದ್ದಾರೆ ಈ ಜನ. ಸರ್ಕಾರ ಮತ್ತು ಪಶುಸಂಗೋಪನಾ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಈ ಬಡ ಕುರಿಗಾಹಿಗಳ ಬದುಕಿಗೆ ರಕ್ಷಣೆ ಸಿಗುತ್ತಾ ಎಂದು ಕಾದು ನೋಡಬೇಕಿದೆ. ಸುತ್ತಮುತ್ತ ಹಳ್ಳಿಯ ಗ್ರಾಮಗಳಲ್ಲಿ ಅನೇಕ ನಾಯಿಗಳು ಕುರಿಗಳನ್ನು ಕಚ್ಚಿ ತುಂಬಾ ಹಾನಿ ಮಾಡುತ್ತಿದೆ. ಈಗಾಗಲೇ ಪಂಚಾಯತಿಗೆ ಸರ್ಕಾರ ಗಮನಕ್ಕೆ ಮನವಿ ನೀಡಿದ್ರು ಸಹ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಹಾಗೂ ಗ್ರಾಮಸ್ಥರಿಂದನೂ ಅದನ್ನ ಏನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಅನೇಕ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ತುಂಬಾ ರೈತ ಕುಟುಂಬ ವರ್ಗದವರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ನಾಯಿಗಳಿಂದ ತುಂಬಾ ಹಾವಳಿ ಆಗ್ತಾ ಇದೆ. ಆದ್ರಿಂದ ಕೂಡಲೇ ಸರ್ಕಾರದಿಂದ ಅದನ್ನ ಕಂಟ್ರೋಲ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಇದು ಕ್ರಮ ತೆಗೆದುಕೊಳ್ಳಬೇಕಂತ. ಈ ನಡುವೆ ಒಂದು 3-4 ತಿಂಗಳಿಂದ ಜಾಸ್ತಿ ನಾಯಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ. ಅದು ನೆನ್ನೆ ಸುಮಾರು ಅಂದ್ರೆ ನಮ್ಗೆ ಒಂದು 30-40 ಕುರಿ ಹೋಗಿದ್ದಾವೆ. ನಮ್ಗೆ ಯಾರು ಏನು ಪೊನಿಸ್ತಾ ಇಲ್ಲ, ಯಾವ ಅಧಿಕಾರಿನೂ ಬರ್ತಾ ಇಲ್ಲ. ಅದಕ್ಕೆ ಏನಂತ ದಯವಿಟ್ಟು ಪರಿಹಾರ ಕೊಡ್ಬೇಕಂತ ಅವರು ಇರೋ ರಾಜಕೀಯ ನಾಯಕಗಳು ಆದ್ರೆ ಯಾರನ್ನಾಗ್ಲಿ ಅದ್ರ ಬೇಕಂತ ಹೊಸ ಇವು ಎಲ್ಲ ಕೊಡ್ಬೇಕು. ನಮ್ಗೆಲ್ಲ ಸಪೋರ್ಟ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಂತ ಇದೀವಿ. ನಾಯಿಗಳು ನೆನ್ನೆ ಬಂದು ಒಂದು 10 ಕುರಿ ನಾಯಿ ಎಲ್ಲ ಕಚ್ಚಿಬಿಟ್ಟು ಅಧ್ವಾನ ಮಾಡವೆ. ಆದ್ರೂ ನಾವು ಇವ್ರಿಗೆ ಯಾರಿಗೆ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಅವ್ರೆಲ್ಲೋ ಇದೀವಿ, ಬರ್ತಾ ಇದೀವಿ, ಅದು ಇದು ಅಂತ ಹೇಳಿದ್ರು, ಕಥೆಗಳು ಹೇಳ್ತಾ ಇದ್ದಾರೆ. ಯಾರೂ ಬರ್ತಾ ಇಲ್ಲ. ಅಲ್ಲಿ ಹೋದ್ರೆ ಬಾಕ್ಲಾಕಿರ್ತಾರೆ ಹಾಸ್ಪಿಟ್ಲ್ಗೆ. ಇದು ಯಾವ್ದೇ ಸಮಸ್ಯೆ ಆದ್ರೂ ಯಾರು ಏನು ತಲೆ ಕೆಡ್ಸ್ಕೊಂತ ಇಲ್ಲ. ಪಂಚಾಯತಿಗೆ ಅರ್ಜಿ ಕೊಟ್ಟಿದೀವಿ, ಅವರು ಏನು ತಲೆ ಕೆಡ್ಸ್ಕೊಂತ ಇಲ್ಲ. ಕುರಿಗಳಿಗೆ ನಾಯಿಗಳು ಬಂದು ಜಾಸ್ತಿ ಕಾಟೆ ಆಗೈತೆ. ನೆನ್ನೆ ಒಂದ್ 5-6 ಕುರಿಗಳು ತಿಂದಾಕ್ಬಿಟ್ಟವೆ. ನಾವು ಯಾರ್ಗ್ ಹೇಳಿದ್ರು ಯಾರು ಹಿಡಿಸ್ಕೊಂತ ಇಲ್ಲ. ಮಂಡಲ್ಗೆ ಹೋಗಿದ್ವಿ. ಮಂಡಲಲ್ಲಿ PDO ಮಾತಾಡ್ಕೊಂಡ್ ಬಂದ್ವಿ. ಸೆಕ್ರೆಟರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಡಾಕ್ಟರ್ನ ಕರ್ಸ್ಬಿಟ್ಟು ಫೋನ್ ನಂಬರ್ಗಳೆಲ್ಲ ಕೊಟ್ರು. ಡಾಕ್ಟರ್ ಫೋನ್ ಮಾಡಿದ್ರೆ ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. ಒಂದ್ 5-6 ಕುಟುಂಬಗಳು ಇದ್ದೀವಿ ನಾವು ಕುರಿಗಳವರು. ಅದನ್ನೇ ನಂಬ್ಕೊಂಡಿದ್ದೀವಿ ಸರ್ ನಾವು. ನಮ್ ಜೀವನನೇ ಅದು. ನಮ್ ಗ್ರಾಮದಲ್ಲಿ ಎಲ್ಲ ಬಡಬಗ್ಗರು ಹೆಚ್ಚಾಗಿದ್ದು, ಸುಮಾರು ಒಂದು 10-15 ಕುಟುಂಬಗಳು ಕುರಿಗಳನ್ನು ಸಾಕೊಂಡು ಜೀವನ ಮಾಡುವ ಒಂದು ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಏರ್ಪಟ್ಟಿದೆ. ಸುಮಾರು ವರ್ಷಗಳಿಂದ ಕುರಿಗಾಯಿಗಳಾಗಿ ಕುಟುಂಬ ಪೋಷಣೆ ಎಲ್ಲ ಕುರಿಗಳ ಮೇಲೆ ಅವಲಂಬಿತವಾಗಿ ಜೀವನ ಮಾಡ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಇತ್ತೀಚೆಗೆ ಸುಮಾರು ಒಂದು ತಿಂಗಳಿಂದ ಇತ್ತೀಚೆಗೆ ಒಂದು ತಿಂಗಳಿಂದ ಸುಮಾರು ಹೊಸ ನಾಯಿಗಳು, ಬೀದಿ ನಾಯಿಗಳು, ಸುಮಾರು ಒಂದು 10-15 ನಾಯಿಗಳು ಗ್ರಾಮಕ್ಕೆ ಬಂದು ಈ ಕುರಿಗಳ ಮೇಲೆ ಬಿದ್ದು ಸುಮಾರು ಕುರಿಗಳನ್ನು ತಿನ್ನಾಕ್ತಾ ಇದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಈಗಾಗಲೇ ನಾವು ಮನವಿ ಕೂಡ ಸಲ್ಲಿಸಿದ್ದೀವಿ. ಯಾವುದೇ ಅಧಿಕಾರಿಗಳು ಈ ಒಂದು ಮನವಿಗೆ ಸ್ಪಂದಿಸದೆ ಈ ಕುರಿಗಾಯಿಗಳಿಗೆ, ಈ ಬಡವರಿಗೆ ಬಗ್ಗೆ ಯಾರನ್ನು ಕಾಳಜಿ ತೋರಿಸದೆ ತುಂಬಾ ಕಷ್ಟದಲ್ಲಿ, ತುಂಬಾ ಅನ್ಯಾಯದಲ್ಲಿ ಈ ಕುರಿ ಸಾಕುವವರು ಇರ್ತೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಈ ಸಂಬಂಧಪಟ್ಟ ನಾಯಿಗಳನ್ನು ಹಿಡಿದು ಬೇರೆ ವರ್ಗಾವಣೆ ಮಾಡಬೇಕಾಗಿ, ನಾಯಿಗಳು ಈ ಬೀದಿ ನಾಯಿಗಳಿಂದ ಕುರಿಗಳು ಮತ್ತು ಮಕ್ಕಳು, ಬಜಾರ್ಗಳಲ್ಲಿ ಮಕ್ಕಳು ಓಡಾಡ್ತಾ ಇದ್ರೆ ಮಕ್ಕಳನ್ನು ಕಚ್ಕೊಂಡು ಹೋಗೋ ಒಂದು ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಏರ್ಪಟ್ಟಿದೆ. ಬೀದಿ ನಾಯಿಗಳು ಬಂದು ಕುರಿಗಳನ್ನು, ಜನಗಳನ್ನು ಜಾಸ್ತಿ ಮಾಡ್ತವೆ. ಇದಕ್ಕೆ ನಾಯಿಗಳನ್ನು ಎಲ್ಲಾದ್ರೂ ವರ್ಗಾವಣೆ ಮಾಡಿ ರಕ್ಷಣೆ ಮಾಡ್ಬೇಕಂತೆ
ಕೊಡ್ತಾ ಇದ್ವಿ. ಜನಗಳ ಮೇಲೆ ಬಂದು ಜಾಸ್ತಿ ಗಾಯಗಳು ಮಾಡವೆ, ಓಡಾಡಕ್ ಆಗ್ತಾ ಇಲ್ಲ, ಕಾಲುಗಳು ಎಲ್ಲ ಕಚ್ಚಾಕವೆ. ಜನಗಳನ್ನು ಇದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತೋರಿಸಿದ್ವಿ.